ಅದು ಹೆಲ್ಪ್ ಆಗುತ್ತೆ ಸಿನಿಮಾಗೆ. ನಾವು ಇಷ್ಟು ದಿನ ಹೇಳ್ತಿದ್ವಿ ಕ್ಲೈಮ್ಯಾಕ್ಸ್ ಆಡೋ ಮೂಮೆಂಟಲ್ಲಿ ಒಂದು ನಗು ಕೊಡ್ತೀನಿ ಅಂತ, ಎಲ್ಲವೂ ಇಲ್ಲಿ ಇಂಪ್ರೂವ್ ಆಗಿದೆ. ನಮಗೆ ಕಿರಿಚ್ತಿದ್ರೆ ಎಮೋಷನ್ಸ್ ಕ್ಯಾಪ್ಚರ್ ಆಗಿದೆ. ಆರಾಮಾಗಿ ಈಗ ಮಾರ್ನಿಂಗ್ ಶೋ ಇಂದ ಶುರು ವೀರೇಶ್ ಹೋಗಿದೆ, ಅಲ್ಲೂ ಹೌಸ್ಫುಲ್ ಇತ್ತು. ರಾಯನ್ ಮಾಲ್ ಮುಗಿಸ್ಕೊಂಡ್ಬಂದೆ, ಅಲ್ಲೂ ಜನ ಇತ್ತು. ಇಲ್ಲಿಂದ ಆರಾಮಾಗಿ ಒಂದು ಸಮಯ ಆರ್ಭಟ ಶುರುವಾಗುತ್ತೆ. ಅಂದರೆ ನಾನು ಅಲ್ಲಿ ಎಷ್ಟಿಲ್ಲೋ ಬರ್ತೀಯಾ? ಸೂಪರ್ ಸೂಪರ್. ಅದೇ ಮಜಾ ಸಿನಿಮಾ, ಒಳ್ಳೆ ಮಜಾ ಕೊಡ್ತಿದೆ, ಒಳ್ಳೆ ವೈಬ್ ಕೊಡ್ತಿದೆ. ಇದಕ್ಕೆ ಶ್ರಮ ಇಲ್ಲ, ಆಡಿಯನ್ಸ್ ವಿಲ್ ಟೇಕ್ ಇಟ್. ಇಲ್ಲಿಂದ ನಮ್ದು ಆಯಿತು, ನಮ್ಮ ಕೆಲಸಗಳೆಲ್ಲವೂ ಆಯಿತು. ಇಲ್ಲಿಂದ ಆಡಿಯನ್ಸ್ ತಗೊಂಡಿರ್ತಾನೆ, ಆ ಭರವಸೆ ನನಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಇಷ್ಟು ಯಾವ ಥರ ಗೊತ್ತಿಲ್ಲ ಅಮಿತ್ ಶಾ. ಇವತ್ತು ಅಕಸ್ಮಾತ್ ಒಂದು ಮಾತು ಹೇಳ್ತೀನಿ, ಇಷ್ಟು ಮೀಡಿಯಾ ಮುಂದೆ ಅಕಸ್ಮಾತ್ ಈ ಸಿನಿಮಾ ಏನಾದರೂ ಕನ್ನಡಕ್ಕೆ ಏನಾದರೂ ತೆಗ್ದಿಲ್ಲ ಅಂತಂದ್ರೆ ನೀವು ಕನ್ನಡಕ್ಕೆ ಹೋಗ್ಬೇಡಿ ಸರ್. ಕನ್ನಡ ಇಂಡಸ್ಟ್ರಿ ಬೇಕು ಸರ್. ಈ ಸಿನಿಮಾ ಇನ್ನಾಗಿಲ್ಲ. ತಾಯಿ ಮೇಲೆ ಹಣ ಇಟ್ಟಿರ್ತೀನಿ, ಪಬ್ಲಿಸಿಟಿಗೆ ಬೇಕು ನಾನು ನಡ್ಕೊಳಕ್ಕಾಗಲಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟಿದ್ರು, ನೈಟ್ 4 ಗಂಟೆ ಡೀಟೇಲ್ಸ್ ಇದೆಲ್ಲ ನೋಡ್ತಾ ಜಜ್ಮೆಂಟ್ ಹೋಗ್ಬಿಟ್ಟಿತ್ತು. ಸಿನಿಮಾ ನೋಡಿದ್ಮೇಲೆ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಆರಾಮಾಗಿರಿ ಸರ್ ಸಕ್ಕದಾಗಿ ಆರಾಮಾಗಿ ಇಲ್ಲ ಅಂದ್ರೆ ಜನ ಮೆಚ್ಚುವಾಗಲೂ ಕೊಡ್ತಾರೋ ರೆಸ್ಪಾನ್ಸ್, ವಿಷುವಲ್ಸ್ ದೇವರನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಜಾಸ್ತಿನೇ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ 2 ಸಿನಿಮಾ ನಾನು ಹತ್ತಿಲ್ಲ, ತಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಅಷ್ಟು ಭಾವ. ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ. ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡೋಂಗೆ ಒಳ್ಳೆ ಸಿನಿಮಾ ಕೊಡ್ತಿದ್ದೀವಿ. ನಿಜವಾಗ್ಲೂ ನಾವು ಹೇಳೋದು ಕೇಳ್ಕೊಂಡು ಬರ್ಬೇಡ್ರಪ್ಪ, ಜನ ಏನಾದರೂ ಹೇಳೋದು ಅದನ್ನ ಕೇಳ್ಕೊಂಬಂದೆ. ಸಿನಿಮಾ ಸೋತು ನಿಜವಾಗ್ಲೂ ಕನ್ನಡದೆಲ್ಲ ಸಿನಿಮಾ ಸೋತು ಮಾತಾಡ್ಬೋದು ತಿಳ್ಕೊಂಬಂದೆ. ಬಟ್ ಮಾತಾಡಿಲ್ಲ ಅಂತಂದ್ರೆ ಅದಕ್ಕೆ ನಿಜವಾಗ್ಲೂ ಮನಸ್ಸು ತೃಪ್ತಿ ಇಲ್ಲ. ಯಾಕಂದ್ರೆ ಆಡಿಯೋನ ತಿಳ್ಕೊಂಡು ನೋಡಿದೆ ಅದೇನು ಮಾತಾಡೋಲ್ಲ, ಸಿನಿಮಾ ಮಾತಾಡ. This is our YouTube channel. Please like, share and subscribe.